ಹಾತೂರು ಸರ್ಕಾರಿ ಶಾಲೆಯ 1985-86ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ವಿದ್ಯಾರ್ಥಿಗಳು 40 ವರ್ಷಗಳ ಬಳಿಕ ಒಂದು ಕಡೆ ಸೇರಿ ತಮಗೆ ವಿದ್ಯೆಯಿಂದ ಕಲಿಸಿದ ಗುರುಗಳಿಂದ ಗೌರವಿಸಿದ ಕಾರ್ಯಕ್ರಮ ಗೋಣಿಕೊಪ್ಪದ ಖಾಸಗಿ ಸಭಾಂಗಣದಲ್ಲಿ ನಡೆಯಿತು. ಹಾತೂರಿನ ಹಂಚಿನಮನೆ ಸುಜಾತ ಮಹೇಶ್, ಗೋಣಿಕೊಪ್ಪದ ಬಿಎನ್ ಪ್ರಕಾಶ್, ಕುಟ್ಟದ ಪೊಲೀಸ್ ಅಧಿಕಾರಿ ಪೂವಣ್ಣ ಅವರು ಇತ್ತೀಚೆಗೆ ತಮ್ಮ ಬಾಲ್ಯದ ಗೆಳೆಯರ ವಾಟ್ಸಪ್ ಗ್ರೂಪ್ ಅನ್ನು ರಚನೆ ಮಾಡಿಕೊಂಡು ಈ ರೀತಿಯ ಕಾರ್ಯಕ್ರಮ ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ವಿದ್ಯಾಭ್ಯಾಸ ನೀಡಿದ ಮಾಜಿ ಶಿಕ್ಷಕರಾದ ಗೋಪಾಲಕೃಷ್ಣ, ವಿಶ್ವನಾಥ, ನಟರಾಜ ಹಾಗೂ ಲೀಲಾವತಿ ಪಾಲ್ಗೊಂಡಿದ್ದರು. ಕೆಲಸ ಮಾಡ್ತಾ ಇದ್ದೇನೆ. ಕಾರುಗಳು ವಾರ್ ಟೈಮ್ ಸುತ್ತ ಪೂಂಚ್ ಸೆಕ್ಟರ್ ಸರ್ವಿಸ್ ಮಾಡಿದ್ದಾನೆ. ನಾನು ಒಕ್ಕಣಿದ್ದೀನಿ ಮಾಜಿ ಸೈನಿಕ, ಈಗ ನಾನು ಎಕ್ಸೈಸ್ಮ್ಯಾನ್ MS ಕುಟ್ಟಪ್ಪ, ಮುರುಗೊಂಡ MS ಕುಟ್ಟಪ್ಪ. ನಾನೀಗ KPMಲ್ಲಿ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಮನದುಂಬಿ ಬರ್ತಿದೆ. ಒಂದು ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಇವತ್ತು ಅಂದು ಗುರುಗಳು ಮಾಡಿದಂಥ ಪಾಠ, ಅವರು ಕೊಟ್ಟಂಥ ಆಶೀರ್ವಾದ ಇವತ್ತು ನಮ್ಮನ್ನ ಸಮಾಜದಲ್ಲಿ ಈ ಒಂದು ಉನ್ನತ ಸ್ಥಾನಕ್ಕೆ ತಂದಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅದು ಗುರುಗಳ ಆಶೀರ್ವಾದದಿಂದ ನಾವೆಲ್ಲರೂ ಇವತ್ತು ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಇನ್ನು ಸೇರ್ಲಿಕ್ಕೆ ಬಾಕಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣೋದ್ರ ಮೂಲಕ ಇವತ್ತು ಎಲ್ಲ ನಾವು ನಮ್ಮ ಸ್ಥಾನಗಳಲ್ಲಿ ಜವಾಬ್ದಾರಿಯಾಗಿ ಒಳ್ಳೆ ಸ್ಥಾನಗಳಲ್ಲಿ ಒಳ್ಳೆ ಕೆಲಸಗಳಲ್ಲಿ ಇಟ್ಟುಕೊಂಡು ನಾವಿವತ್ತು ನಮ್ಮ ಜೀವನವನ್ನು ನಡೆಸ್ತಿದ್ದೀವಿ ಅಂತ ಹೇಳಿದ್ರೆ ಅದು ಗುರುಗಳು ಕೊಟ್ಟಂಥ ಆಶೀರ್ವಾದ, ತಾವು ಹೇಳಿಕೊಟ್ಟಂಥ ಪಾಠ. ಇವರು ಪೀತಮಡ ಕರುಂಬನೆ ಅಂತ. ನಾನು ಓಲ್ಡ್ ಸ್ಟೂಡೆಂಟ್. ಸ್ವಲ್ಪ 76, 77, 78ರಲ್ಲಿ ಹಾತೂರು ಸ್ಕೂಲಲ್ಲೇ ಹೋಗಿದ್ದು. ನನ್ನ ಹೆಸರು ಮನೆಯಪ್ಪಣ್ಣ. ನಾನು ಹಾತೂರು ಹೈಸ್ಕೂಲಲ್ಲಿ ಸ್ಟಡೀಸ್ ಆದಮೇಲೆ ಬ್ಯಾಂಗ್ಳೂರಲ್ಲಿ ಸ್ಟಡೀಸ್ ಮಾಡಿ ಆಮೇಲೆ ಮೈಸೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇರುವಂತಹ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಇದು ಅನುಭವವನ್ನು ಹೇಳ್ತೀನಿ. ನಾನು ಪ್ರತಿದಿನ ಎದ್ದಾಗ ನನ್ನ ಧರ್ಮಪತ್ನಿಯ ಮುಖವನ್ನೇ ನೋಡಿ ಬರೋದು. ಈಗಲೂ ಅಷ್ಟೇ, ನಾನು ಯಾವಾಗ ಮನೆಯಿಂದ ನಾನೇನು ಸಾಕ್ಷಾತ್ ಹೇಳ್ತಾ ಇಲ್ಲ, ಒಂದಲ್ಲ ಒಂದು ದಿನ ನಾವು ಕಿರಿಕಿರಿ ಮಾಡ್ಕೊಂಡಿರ್ತೀವಿ. ಆ ಕಿರಿಕಿರಿ ಮಾಡಿಕೊಂಡಂಥ ದಿನದಲ್ಲಿ ನನಗೆ ನನ್ನ ಹುದ್ದೆಯಲ್ಲಿ ನನಗೆ ತೊಂದರೆ ಆಗಿದ್ದುಂಟು, ನನ್ನ ಮನಸ್ಥಿತಿ ಕೆಟ್ಟಿದ್ದು ಉಂಟು. ಆದ್ದರಿಂದ ಈ ಒಂದು ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ TV ಚಾನೆಲ್ನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ಕಡಿಮೆ ಇಲ್ಲ. ಎಂಥ ಅದ್ಭುತವಾದಂಥ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅಂತಂದರೆ ನನಗೆ ಮಾತೇ ಬರ್ತಾ ಇದೆ. ಜೊತೆಗೆ ನಿಮ್ಮ ಅದರಾತಿಥ್ಯ, ನಿಮ್ಮ ಮುಗ್ಧ ಮನಸ್ಸುಗಳು, ನೀವು ತೋರಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನನಗೆ ಮಾತೇ ಬರ್ತಾ ಇದೆ. ಇಂಥ ಒಂದು ಸಂಗತಿಯನ್ನು ತೆಗೆದುಕೊಂಡು ಮುಂದೆ ಹೋಗ್ಬೋದು. ಬಾಳಿಕೆ ಖುಷಿ ಪಡ್ತಾರಲ್ಲ, ಅದು ನಮಗೆ ಖುಷಿ ಆಗಿ ಸಂತೋಷವಾಗಿ ನಾನು ಆಯ್ತಮ್ಮ ಬರ್ತೀನಿ ಅಂತ ಹೇಳಿ. ನನಗೇನಾಗಿದೆ, ಇವಾಗ ನಮ್ಮ ಮಕ್ಕಳಿಬ್ಬರು ಸಹ ಇಂಜಿನಿಯರ್ಸೇ. ಒಬ್ಬರಿಗೆ ಮದುವೆ ಆಗಿದೆ, ಇನ್ನೊಬ್ಬರು ಮದುವೆ ಆಗಿಲ್ಲ. ಅವರು ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲರೂ ಕೆಲಸಕ್ಕೆ ಹೋಗ್ಬೇಡ ಅಂತ ನಮಗೆ ಕಂಡೀಷನ್ ಮಾಡಿದ್ದಾರೆ. ನಾನು ಯಾವ ಸ್ಥಳಕ್ಕೆ ಹೋಗಿ, ಹಾಸ್ಪಿಟ್ಲಿಗೆ ಹೋಗಲಿ ಅಥವಾ ಪೊಲೀಸ್ ಹೋಗಲಿ ಅಥವಾ ಬ್ಯಾಂಕಿಗೆ ಹೋಗಲಿ, ಎಲ್ಲೂ ಹೋಗಿ ನನ್ನ ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಅವ್ರನ್ನ ಹೇಳಬೇಕು, ಯಾರಪ್ಪ ನೀನು, ಯಾಕಂದರೆ ಅವರಿಗೆ ಅಷ್ಟೊಂದು ಭಕ್ತಿ ಇದೆ ನನ್ನ ಮೇಲೆ. ಮತ್ತು ಜೊತೆಗೆ ನನ್ನಿಂದ ಅವರು ಕಲ್ತಿದ್ದನ್ನು ಉಪಯೋಗಿಸಿಕೊಂಡು ತಗೊಂಡು ಹೇಳಿದಾಗೆ ನಾನು ಮೊದಲನೇದಾಗಿ ಹೇಳೋದಾದರೆ ಶಿಸ್ತಿನ ಮನುಷ್ಯ. ನಂತರ ತಮಗೆ ವಿದ್ಯೆಯನ್ನ ಕಲಿಸಿದ ಗುರುಗಳಿಗೆ ಸನ್ಮಾನ ಮಾಡಲಾಯಿತು. ಉಲ್ಟಾ
ಬೇಕು